ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. EMRS ನಲ್ಲಿ ಖಾಲಿ ಇರತಕ್ಕಂತಹ ಒಂದು 7267 ವಾರ್ಡನ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಏಕಲವ್ಯ ಮಾದರಿ ಒಂದು ಪರೀಕ್ಷೆ ಇರ್ತದೆ, ಅದರಲ್ಲಿ ಈ ಒಂದು ನೇಮಕಾತಿ ಬರ್ತಾ ಇದೆ. EMRS ರಿಕ್ರೂಟ್ಮೆಂಟ್ ಭಾರತ ಸರ್ಕಾರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಿಂದ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ನೆಸ್ಟ್ಸೆ ಅಂತಕ್ಕಂಥ ಒಂದು ಕಂಪನಿಯಿಂದ EMRSನಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಇಲ್ಲಿ ನೇಮಕಾತಿ ಮಾಡ್ಕೊಳ್ಳೋ ಕುರಿತು ಅಂತ ಕೊಟ್ಟಿದ್ದಾರೆ. ಟೋಟಲ್ 7267 ಹುದ್ದೆಗಳು ಇಲ್ಲಿ ಇದ್ದಾವೆ. ನೇಮಕಾತಿ ಸಂಸ್ಥೆ ನೋಡ್ಬೋದು, ನೆಸ್ಟ್ ಎಂಬತಕ್ಕಂಥ ಸಂಸ್ಥೆ. ಹುದ್ದೆಗಳ ಹೆಸರು ಪ್ರಾಂಶುಪಾಲರು, PGT, TGT, ವಾರ್ಡನ್, ನರ್ಸ್, ಲೆಕ್ಕಾಧಿಕಾರಿ, JSA ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿದ್ದಾವೆ. ಒಟ್ಟು ಹುದ್ದೆಗಳ ಸಂಖ್ಯೆ 7267 ಇದ್ದಾವೆ. ಉದ್ಯೋಗ ಸ್ಥಳ ನೋಡ್ಬೋದು, ಭಾರತದಾದ್ಯಂತ ಇರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳು. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ. ಅಧಿಕೃತ ವೆಬ್ಸೈಟ್ಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ನೋಡಿ ಮಾಹಿತಿಗಳನ್ನು ತಿಳ್ಕೊಬೋದು. ಇಲ್ಲಿ ನೋಡ್ಬೋದು ಹುದ್ದೆಗಳ ಹೆಸರು ಮತ್ತು ಒಟ್ಟು ಹುದ್ದೆಗಳು ಕೊಟ್ಟಿದ್ದಾರೆ. ಸ್ನಾತಕೋತ್ತರ ಶಿಕ್ಷಕರು 1460, ವಿದ್ಯಾರ್ಥಿ ನಿಲಯದ ವಾರ್ಡನ್ 635, ಮಹಿಳಾ ಸ್ಟಾಫ್ ನರ್ಸ್ 550, JSA ಅಂತ ಕೊಟ್ಟಿದ್ದಾರೆ 228, ಪ್ರಾಂಶುಪಾಲರು 225, ಪ್ರಯೋಗಾಲಯ ಅಟೆಂಡೆಂಟ್ 146, ಲೆಕ್ಕಾಧಿಕಾರಿ 61 ಹುದ್ದೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಬೋಧಕ ಹುದ್ದೆಗಳಿಗೆ ಏನೇನು ಇಲ್ಲಿ ನೇಮಕಾತಿಗೆ ಏನೇನು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ನಾತಕೋತ್ತರ ಶಿಕ್ಷಕರು ಇದೇ ರೀತಿಯಾಗಿ ಕೊಟ್ಟಿದ್ದಾರೆ. ಎನಿ ಡಿಗ್ರಿ ಮಾಡಿದವರಿಗೆ JSAಯಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳು. ಮತ್ತು ಇಲ್ಲಿ ವಾರ್ಡನ್ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವೇತನ ಶ್ರೇಣಿನ ಇಲ್ಲಿ ನೋಡ್ಬೋದು. ಪ್ರಾಂಶುಪಾಲರಿಗೆ 78,000ದಿಂದ 2,09,000ವರೆಗೆ ನಿಮಗೆ ಸ್ಯಾಲ್ರಿ ಇದೆ. ಅದೇ ರೀತಿ ಪ್ರಯೋಗಾಲಯ ಅಟೆಂಡೆಂಟ್ಗಳಿಗೆ 18ರಿಂದ 56,000ವರೆಗೆ ನಿಮಗೆ ಸ್ಯಾಲ್ರಿ ಇದೆ. ಮತ್ತು ಅರ್ಜಿ ಶುಲ್ಕದ ವಿವರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಅರ್ಜಿ ಶುಲ್ಕ ಇದೆ. SC ST PWD ಅವರಿಗೆ ಎಲ್ಲದಕ್ಕೂ ಕೂಡ 500 ರೂಪಾಯಿ ಇರುತ್ತೆ. ಮಿಕ್ಕಿದ ಒಂದು ಬೇರೆ ಬೇರೆ ಕ್ಯಾಟಗರಿಯವರಿಗೆ 2,500, 2,000 ಮತ್ತು 1,500 ಈ ರೀತಿಯಾಗಿ ಬೇರೆ ಬೇರೆ ಇದನ್ನು ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡ್ಬೋದು, ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ತಾರೆ. ಬೇರೆ ಬೇರೆ ಒಂದು ಹುದ್ದೆಗಳಿಗೆ ಬೇರೆ ಬೇರೆ ಥರ ಪರೀಕ್ಷೆ ಇದೆ. ಟೈರ್ 1, ಟೈರ್ 2, ಟೈರ್ 3 ಮತ್ತು ಇಲ್ಲಿ ಕೌಶಲ್ಯ ಪರೀಕ್ಷೆ ಅಂತ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ. ಈ ರೀತಿಯಾಗಿ ನೀವು ಓದ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ, ತಪ್ಪು ಉತ್ತರಕ್ಕೆ 1/3 ಅಂತ ಇಲ್ಲಿ ನೆಗೆಟಿವ್ ಮಾಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಇವತ್ತಿನ ಒಂದು ವಿಡಿಯೋ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.